ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ನಾವು ಜಾತ್ರೆಗೆ ಹೊರಟದು. ಜಾತ್ರೆ ನಿನ್ನೆ, ರಥೋತ್ಸವ ಎಲ್ಲ ನಿನ್ನೆ. ಬಟ್ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ, ಸ್ವಲ್ಪ ಅಂದ್ರೆ ಜನ ಜಂಗುಳಿ ಫುಲ್ ನುಗ್ಗಲಾಗಿ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ. ಮಾಡಿದ್ದೇವೆ ಅಲ್ಲಲ್ಲಿ ಸ್ವಲ್ಪ ತಿಂದದು ಅದೆಲ್ಲ ವಿಡಿಯೋ ಮಾಡಿದ್ದೇವೆ. ಆದ್ರೂ ಇವತ್ತೊಂದು ನೋಡುವ ಹೇಗೆ ಉಂಟು ಜನ. ಅಲ್ಲಿ ಕಮ್ಮಿ ಇದ್ರೆ ಕ್ಲಿಯರ್ ಆಗಿ ಒಂದು ವಿಡಿಯೋ ಮಾಡುವ ಇವತ್ತು ಅಂತ ಹೇಳಿಕೊಂಡು. ಹಾಗೆ ನಾನು ತಮ್ಮ ಇಲ್ಲಿದ್ದಾನೆ ಕಾಣಲಿಲ್ಲಗೆ ತಮ್ಮ, ಮತ್ತೆ ಇಲ್ಲಿಗ ಅಮ್ಮ ಶ್ರೀ 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 ಮಾತೃಶ್ರೀ ಅವರೊತ್ತಿಗೆ ಶ್ರೀ 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 ಸಾಕೋದು. ಹಾಗೆ ನಾವೀಗ ಹೊರಟದ್ದು. ಅಪ್ಪ ಜಾತ್ರೆಗೆ ಹೊರಡುವರಲ್ಲ, ಅಂದ್ರೆ ಸ್ವಲ್ಪ ಇಲ್ಲೇ ಮನೇಲಿ ಕೂತ್ಕೊಳ್ಳುವರು. ನಾಯಿ ಉಂಟಲ್ಲ, ಹಾಗೆ ಮನೇಲಿ ಕೂತ್ಕೊಳ್ತಾರಂತೆ. ಈಗ ನಾವು ಹೊರಟದೀಗ, ನೋಡುವ, ಹೋಗುವ. ಓಕೆ, ಎಂಜಾಯ್ ಮಾಡುವ. ಅಮ್ಮ ಸ್ಕೂಟಿಯಲ್ಲಿ ಹೋಗ್ತಾರಂತೆ, ತಮ್ಮ ಮತ್ತು ನಾನು ಬೈಕಲ್ಲಿ ಹೋಗುದು. ಇದು ನನ್ನ ಅಮ್ಮ. ನಾವೀಗ ಜಾತ್ರೆಗೆ ಹೋಗ್ತಿದ್ದೆ. ಮಕ್ಕಳು ಸರಿ. ಪಾರ್ಕಿನ ಅವಸ್ಥೆ ಇರೋದು ಈಗ ವಿಷಯ. ಅದು ನಂಗೆ ಗೊತ್ತಿಲ್ಲ, ನೋಡ. ಆಯ್ತು, ಸರಿ ಹೋಗುವ. ಈಗ ಗಾಡಿ ಪಾರ್ಕ್ ಮಾಡಿ ಹೊರಟದೀಗ. 2 ಸರ್ತಿ ಆಯ್ತು. ಒಮ್ಮೆ ಮನೆಗೆ ವಾಪಸ್ ಹೋಗಿ ಬಂದದ್ದು. ನಮ್ಮ ಈ ಮೈಕದ ಕೇಬಲ್ ಎಲ್ಲ ಬಾಕಿಯಾಗಿ ಇವಳನ್ನು ಅಮ್ಮನನ್ನು ಇಲ್ಲೇ ಬಿಟ್ಟು ನಾವಿಬ್ರು ಮನೆಗೆ ಹೋಗಿ ಬಂದದ್ದು. ಈಗ ಹೋಗುವ. ನಿನ್ನೆ ಜಾತ್ರೆ ಆದ್ರೂ ಇವತ್ತು ನೋಡಿ ಜನ ಎಷ್ಟಿದ್ದಾರೆ ನೋಡಿ. ಇದು ಎಂಟ್ರೆನ್ಸ್ ಅಲ್ಲಿಗ. ಓಕೆ, ಸೈಡಲ್ಲಿ ನೋಡಿ ಬಟ್ಟೆ ಹೋಗ್ತಾನೆ ಇದ್ದಾವೆ. ಹೌದು, ಹಾಂ. ಎಲ್ಲಿ ನನ್ನನ್ನು ಸುಮ್ಮನೆ ಬಿಡುದಿಲ್ಲ ಅಂತಲ್ಲ, ಬೈದ್ದೇ ಆಗ್ಬೇಕಲ್ಲ ನಿಂಗೆ. ಹೋಗ್ತಾನೆ ಹೋಗುವ. ಒಳ್ಳೆ ಚರಂಬುರಿ ಬೇಕಾಕ? ಚರಂಬುರಿ ಬೇಡವಾ? ನಮ್ಮಲ್ಲಿಲ್ಲ ಅಣ್ಣ ಕೂತ್ಕೊಳ್ಳುವರು ಜೋಕಾಲಿಯಲ್ಲಿ ಎಲ್ಲ ಆಗಿದೆ. ಒಂದಕ್ಕೆ 16 ವರ್ಷ ಆಗಿದೆ. ಇದನ್ನು ಕೂತೊಳ್ಸಿರಾಗ್ಲಿಕ್ಕಿಲ್ಲ. ಈಗ ಇಲ್ಲಿ ಹೋಗ್ತಾ ಉಂಟು. ಇದನ್ನೆಲ್ಲಿ ಇನ್ನು ಜೋಕಾಲಿಯಲ್ಲಿ ಕೂತೊಳ್ಸೋದು. ನಮ್ಮನ್ನ ಯಾರೋ ಗುರ್ತದವರು ಪಿಟ್ಟಿ ಜನರ ಮಧ್ಯೆಲ್ಲೋಗಿ ಪಿಟ್ಟೆ ಕೊಟ್ಟರು. ಓ, ಜನಸಂಖ್ಯೆ. ಓಯ್ ಅಂತ ಹೊಡ್ದು ಹೇಳು. ಜಾತ್ರೆ ಇದ್ದಾಳೆ ಎಲ್ಲಿ ಕೂಡ. ನಿಂದೆಂತ ಹೇಳು. ನಂದು ಮೆಸೇಜ್. ಸರಿ, ಎಂತ ವಿಷಯ? ಮೆಸೇಜ್ ಅಂತ ಹೇಳಿದ್ರೆ ಅದು ಒಬ್ರು ಇದು ಪೇ ಮಾಡಿದ್ದಾರೆ. ಎಂತ ಪುಡಿ ಬೇಕು ಅಂತೇಳಿ ಹಣ ಪೇ ಮಾಡಿದ್ದಾರೆ. ಹಾಗೆ ಇದು ಮಾಡ್ತಾ ಇರುದು. ಬಿಸ್ನೆಸ್ ಜಾತ್ರೆಗೆ ಬಂದ್ರು ಕೂಡ ಬಿಸ್ನೆಸ್ಸಾ? ಜಾತ್ರೆ ಬಂದಂತ ಹೇಳಿ ಅದನ್ನು ಬಿಡ್ಲಿಕ್ಕೆ ಆಗ್ತದ? ಅದೌದು. ಎಸ್, ಇಲ್ಲಿಂದ ನೋಡಿ ದೇವಸ್ಥಾನ ಕಾಣ್ತಾ ಉಂಟು. ಎಸ್, ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಇದು ನಮ್ಮ ಸುಳ್ಯದ ಚೆನ್ನಕೇಶವ ದೇವಸ್ಥಾನ. ನಾವು ಇಲ್ಲಿಯ ಜಾತ್ರೆಗೆ ಬಂದದ್ದು ನೋಡಿ. ಜಾತ್ರೆ ನಿನ್ನೆ ಮುಗಿದ ನಂತರ ನಾವು ಬಂದದ್ದು. ಮುಗ್ದ ನಂತರ ನಿನ್ನೆ ಬರಲಿಲ್ವಾ? ನಿನ್ನೆ ಬಂದೇವೆ, ಅಂದ್ರೆ ರಥ ಇದಕ್ಕೆ ಹೋಗಿ ರಥಕ್ಕೆ ಅಂದ್ರೆ ನಿಲ್ಲಿಲ್ಲ ಅಷ್ಟೇ. ಜನ ನಿನ್ನೆ ರಶ್ ಆಯಿತು. ರಶ್ನೊಳಗೆ 8 ಗಂಟೆಗೆ ರಶ್ ಇತ್ತಲ್ಲ ನಿನ್ನೆ. ಹಾಗೆ ಇವತ್ತು ಸ್ವಲ್ಪ ಜನ ಕಮ್ಮಿ ಇದ್ದಾರೆ. ಅದ್ರಲ್ಲಿ ಕೂತಲಿಕ್ಕೆ ಉಂಟಾ? ವೈ ದೊಡ್ಡ ವಿಷಯ ಏನಿಲ್ಲ, ತಿರುಗೋದು ಮಾತ್ರ ಅಷ್ಟೇ. ಹಾಗಾದ್ರೆ ಕೂತುಗ. ಅದೇ ದೊಡ್ಡ ವಿಷಯ ಇಲ್ಲಲ್ಲ, ಹೋಗಿ ಕೂತುಗ. ಸುಮ್ಮನೆ ಎಂತಕ್ಕೆ 100 ರೂಪಾಯಿ ಕೊಟ್ಟು ವೇಸ್ಟ್ ಮಾಡೋದು. ಹೊಟ್ಟೆ ಹಾಗೆ ತಿನ್ಬೋದು ಅಂತೇಳಿ. ತಮ್ಮನ ಒತ್ತಾಯದ ಮೇರೆಗೆ ಎಂತಲ್ಲಿ ಕೂತಳುದು? ಬ್ರೇಕ್ ಡ್ಯಾನ್ಸ್ ಅಲ್ಲಿ ಕೂತಳುದು. ಟಿಕೆಟ್ ತೆಗಿಲಿಕ್ಕೆ ತಮ್ಮನನ್ನೇ ಕಳಿಸಿದ್ದು ನೋಡಿ. 200 ರೂಪಾಯಿ ಟಿಕೆಟ್ಗೆ. ನಮ್ಮ ಅಮ್ಮನನ್ನು ನೋಡಿ ಅಲ್ಲಿ ಪಾಪದೊಳಗೆ ಬಿಟ್ಟಲ್ಲ ಎಲ್ಲ ಬರುದಿಲ್ಲ ಅಂತ ಹೇಳಿದ್ರು. ಹಾಗೆ ನಾನು ಮತ್ತೆ ತಮ್ಮ ಮಾತ್ರ ಹೊರಟದ್ದು. ಬೇಡ ಸ್ಟಾರ್ಟ್ ಮಾಡಿ ಅಣ್ಣ. 10 ನಿಮಿಷ ಆಯ್ತು. ಗೊತ್ತಿಲ್ಲ ಯಾಕೆ. ಸ್ಟಾರ್ಟ್ ಆಯ್ತು. ತಿರುಗ್ತಾ ಉಂಟು.
ದೇವರೇ ಕೊಲಂಬಸ್ ಕೊಟ್ಟಿದ್ದಾನೆ ಬಾಸಲ್ಲ ಕೊಲಂಬಸ್ ಅಲ್ಲ ಸಾಕು 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 ನಿಂತಿತ್ತು ಹಾಕಲ್ಲ ಏ ಅದನ್ನ ಡ್ಯಾನ್ಸ್ ನೋಡಿ ಅಮ್ಮನೊಟ್ಟಿಗೆ ಹೇಳಿದೆ ಒಂದು ಎಲ್ಲಿಗಾರ ತಿನ್ಲಿಕ್ಕೆ ಹೋಗುವ ಅಂತ ಹೇಳಿಕೊಂಡು ಅಮ್ಮಂದೀಗ ಮೊನ್ನೆ ಒಂದು ಏನೋ ಗೋಬಿ ಮಂಚೂರಿ ತಿಂದಲ್ಲ ಮೈಸೂರು ಗೋಬಿ ಮಂಚೂರಿ ತಿಂದಿಯಾರಂತೆ ಸುಳ್ಳ್ಯದಲ್ಲೇ ಆದ್ರೂ ಮೈಸೂರು ಹೆಸರು ಶಾಪಿನ ಹೆಸರು ಹಾಗೆ ಅಲ್ಲಿಗೆ ಹೋಗುವ ಅಂತ ಹೇಳಿದ್ರೆ ಹೋಗುವ ಅದು ನಂಗೆ ಗೊತ್ತಿಲ್ಲ ಚಂದ ಇದ್ರೆ ಆಗ್ಬೋದು ಫೈನಲಿ ಬಂದೆವು ಇವುಗಳು ಇದೆ ಸ್ಟಾಲ್ ನಾವು ನಿನ್ನೆ ಕೂಡ ಹೋಗಿದ್ದೆವು ಚಂದ ಇತ್ತು ಅಲ್ಲಕ್ಕ ಹಾಂ ಹೇಗುಂಟಕ್ಕ ಚಂದ ಉಂಟಾ ಚಂದ ಉಂಟಲ್ಲ ಚಿಂತೆ ಹೇಗುಂಟು ತಿಂದೆ ನೋಡ್ಬೇಕು ಅದಕ್ಕೆ ಟೇಸ್ಟು ಸೂಪರ್ ಉಂಟು ಅದ್ರ ವಿಷಯ ಅಂತ ಹೇಳಿದ್ರೆ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಯಿತು ಕ್ವಾಂಟಿಟಿ ನೋಡಿ ಈ ಇದರಲ್ಲಿ ಬೌಲಲ್ಲಿ ಸ್ವಲ್ಪ ಇನ್ನು ಸ್ವಲ್ಪ ಜಾಸ್ತಿ ಬೇಕಿತ್ತು ಹೌದು 60 ರೂಪಾಯಿ ಬಾರಿ ಕಡಿಮೆ ಹೌದು ಹೇಗೆ ತಿಂದಾಯ್ತು ಅಂತ ಗೊತ್ತಾಗಲಿಲ್ಲ ಎರಡು ಪೀಸ್ ತಿಂದಾಗ ಖಾಲಿ ಆಯಿತು ಗೊತ್ತಾಯ್ತಲ್ಲ ಭಾರಿ ಚಂದ ಉಂಟು ಸೂಪರ್ ಉಂಟು ಇನ್ನು ಬೇಕು ಅಂತ ಬೇಕಾ ಹೀಗೆ ಮಾಡ್ತಿಲ್ಲ ಚೇತು ನಾನು ಕೊಡ್ಬೇಡ ಚೇತು ಹೀಗಲ್ಲಮ್ಮ ಬೇಡ ಬೇಕು ಅಂತ ಆಗ್ತಾ ಉಂಟು ಆದ್ರೆ ಹಣ ನಾನು ಕೊಡುದು ಹಾಗಾಗಿ ಬೇಡ ಚೇತು ಹೀಗಲ್ಲ ನಿನ್ನೆ ಮಾಡ್ತಿದ್ದು ಇವತ್ತು ಅಮ್ಮನ ಲೆಕ್ಕದಲ್ಲಿ ನಾಳೆ ಚೇತು ಲೆಕ್ಕ ಅಲ್ಲಿ ಇವತ್ತು ಹೇಳಿದ್ರು ಜಾತ್ರೆಗೆ ಬಂದ್ರೆ ಇವತ್ತೆಲ್ಲ ನನ್ನ ಲೆಕ್ಕದಲ್ಲಿ ನೀನು ಬಂದ್ರೆ ಆಯ್ತು ಅಷ್ಟೇ ಅಂತ ಹೇಳಿಕೊಂಡು ಇವತ್ತು ಅಮ್ಮನ ಲೆಕ್ಕದಲ್ಲೇ ನಿನ್ನೆ ಕೂಡ ಅಮ್ಮನ ಲೆಕ್ಕದಲ್ಲೇ ಯಾವಾಗಲೂ ಅಮ್ಮನ ಲೆಕ್ಕದಲ್ಲಿ ಮಕ್ಕಳ ಲೆಕ್ಕದಲ್ಲೂ ಏನೂ ಇಲ್ಲ ಹೌದಾ ಮಕ್ಕಳ ಲೆಕ್ಕದಲ್ಲಿ ತಿನ್ನೋದು ಮಕ್ಕಳು ತಿನ್ನೋದು ಮಾತ್ರ ಮರ್ಯಾದೆ ತೆಗಿತಾಳೆ ಈ ಜಾತ್ರೆಗೆ ಬಂದ್ರು ಮಕ್ಕಳು ತಿನ್ನೋದು ಮಾತ್ರ ಐಸ್ ಕ್ರೀಮ್ ತಿನ್ಲಿಕ್ಕೆ ಅಂತ ಬಂದದ್ದು ಇಲ್ಲಿ ಟೋಕನ್ ತಗೊಳ್ಬೇಕಂತ ಟೋಕನ್ ತಗೊಂಡು ಆ ಕಡೆ ಹೋಗಿ ಐಸ್ ಕ್ರೀಮ್ ಕೊಡ್ತಾರೆ ಆಟ ಆಡೋ ಅದ್ರ ಮುಂದೆ ಹೊರಗೆ ರೋಡ್ಗೆ ಅದೇ ಹೇಳಿದ ಡೆತ್ ಬಾಯ್ ಹೇಳಿದ ಓಕೆ ಆಯ್ತಾ ಈಗ ನಮ್ಮದು ಬಂತು ಅಮ್ಮಂದು ಗುಲಾಬ್ ಜಾಮೂನ್ ಬಂತು ಎಲ್ಲಿಂಟು ಜಾಗ ಉಂಟು ಕೂದಲಿಕ್ಕೆ ಪರವಾಗಿಲ್ಲ ಐಸ್ ಕ್ರೀಮ್ ತಿಂದು ಬಂದಷ್ಟೇ ಹಾಗೆ ಖಾರದ ಏನಾದರೂ ಬೇಕಂತೆ ಎಂತ ಬೇಕು ಹಾಂ ಟ್ವಿಸ್ಟರಿಗೆ ಹೋಗುವ ಓಕೆ ಪೊಟ್ಯಾಟೊ ಟ್ವಿಸ್ಟರ್ ಬೇಕಂತೆ ನೋಡ ಹುಡುಕೊಂಡು ಹೋಗುವ ಇವನಿಗೆ ಮಾತ್ರ ಕ್ಯಾಮರಾ ಹಿಡಿತೇನೆ ನನ್ನ ಕುತ್ತಿಗೆ ಜಿರಾಫೆಯಾಗಿ ನನ್ನ ಕುತ್ತಿಗೆ ಮಾತ್ರ ಕಾಣ್ತಾ ಉಂಟು ಹಾಂ ಈಗ ಮೇಲೆ ಇಡಿ ಸರಿ ಹಾಂ ಹೇಗಿರ್ಲಿಯಾ ಹೀಗೆ ನಾ ಕಾಣುದಿಲ್ಲ ಅಯ್ಯೋ ಒಬ್ಬ ಬಂದು ಗುದ್ದಿದ ನೆನೆಸಿದ ಚಿಂತೆಯಲ್ಲಿದ್ದಾನೆ ಕಂಡ ನಿಂಗೆ ಮಾತ್ರ ನೀನು ನಿಂಗೆ ಹಿಡಿತಾನೆ ಹೀಗೆ ಓಕೆ ಫೈನಲಿ ಪೊಟ್ಯಾಟೊ ಟ್ವಿಸ್ಟರಿಗೆ ಬಂದಿದ್ದೇವೆ ಹಂಪ್ಸ್ ನಿನಗೆ ಖಾರ ಖಾರದ್ದು ಬೇಕು ಅಂತ ಹೇಳಿದಲ್ಲ ಇಲ್ಲಿ ಉಂಟು ಬೇಕು ತಿಂದುಕೋ 5 ಕೊಟ್ಟರೆ ಆಗ್ಬೋದು ಎಂತ ಎಂತ ತಿನ್ನಲಿಕ್ಕೆ ನಾನು ಲೈಮ್ ಸೋಡಾ ತಿನ್ನೋದು ಲೈಮ್ ಸೋಡಾ ತಿನ್ನೋದು ಲೈಮ್ ಸೋಡಾವನ್ನು ತಿಂತಾನಂತೆ ಟ್ರೈ ಮಾಡ್ತೇವೆ ವಾಪಸ್ ATM ಇಂದ ತೆಗಿತಾ ಇದ್ದೇವೆ ಕಾರ್ಡ್ ಇಲ್ಲ ಕಾರ್ಡ್ ಸ್ವೈಪ್ ಮಾಡು ಬಂತು ಹಣ ಬಂತು ಲೈಮ್ ಸೋಡಾ ಹಿಡಿತಿದ್ದಾನೆ ಸ್ವಲ್ಪ ತಿನ್ಲಿಕ್ಕೆ ಟ್ರೈ ಮಾಡಿದ್ರೆ ಕಾಣುದಿಲ್ಲ ಚಕ್ಕೆ ಬರ್ಲೇನ್ ನಾವು ಕುಡ್ದ ಗ್ಲಾಸಲ್ಲಿ ಮ್ಯೂಸಿಯಮಲ್ಲಿ ಇಡ್ಲಿಕ್ಕೆ ವಿಡಿಯೋ ಎಂತ ಹೋಯ್ ಭಾರಿ ಸ್ಟೈಲ್ ಕಾಣ್ತಿದ್ದೀವಿ ಆ ರೀತಿ ಬರ್ರಿ ಸರಿ ಒಂದು ಪೋಸ್ ಕೊಡು ಒಂದು ನಾನು ಯಾವಾಗಲೂ ಹಾಗೆ ಹಾಂ ಇರಲ್ಲ ಏನಾಗುದಿಲ್ಲ ಹಾಂ ಎಸ್ ಇದು ನನ್ನ ಕ್ಲಾಸ್ಮೇಟ್ ಭಾಗ್ಯಶ್ರೀ ಅಂತೇಳಿ ಬಾರಿ ಕಾಂಪಿಟೇಷನ್ ಇತ್ತು ಕಲಿಯುವಾಗ ಹಾಂ ಹೌದು ಹಾಂ ಅಯ್ಯೋ ಇಲ್ಲ ಆಗ್ತಾನೆ ನಾನು ಎಸ್ ಒಂದು ಖಾರ ಕೊಟ್ಟು ಬಿಟ್ಟೆವು ತಗೋ ಬಿಟ್ಟಲ್ಲ ನಾನು ಕೊಡುದು ಹಾಂ ಸಮಾಧಾನ ಆಯ್ತಾ ಚಂದ ಉಂಟಾಯ್ತಾ ಅಮ್ಮನಿಗೆ ಖಾರದ್ದು ಟ್ವಿಸ್ಟರ್ ಕೊಟ್ಟು ಚಂದ ಉಂಟು ಹಾಂ ನಾನು ಕೊಟ್ಟು ಬಿಟ್ಟದ್ದು ಗಂಟ್ಲಲ್ಲಿ ಇಳಿಲಿಲ್ಲ ನನಗೆ ಕೈಯಲ್ಲಿ ಕೊಟ್ಟು ಬಿಟ್ಟದಷ್ಟೇ ನನಗೆ ಗಂಟ್ಲಲ್ಲಿ ಇಳಿಲಿಲ್ಲ ಕೊಟ್ಟು ಬಿಟ್ಟದ್ದು ಅಂತ ಹೇಳಕ್ಕೆ ನಂಗೆ ಗಂಟ್ಲಲ್ಲಿ ಇಳಿಲಿಲ್ಲ ಹಾಂ
ಹಾಗೆ ಬಿತ್ತಾ? ಹಾಗೆ ಬಿತ್ತು ನೋಡಿಗಿರ್ಲಿಲ್ಲ. ಅಮ್ಮನಿಗೆ ಪೊಟ್ಯಾಟೊ ಟ್ವಿಸ್ಟರ್ ತಿಂದದು ಸಮಾಧಾನ ಆಗಿಲ್ಲಂತೆ. ಹಾಗೆ ಈ ಸೈಡ್ ಒಂದು ಕಡೆ ಬಜ್ಜಿ ಅಲ್ಲಕ್ಕ, ಹಾಂ ಬಜ್ಜಿ ತಿನ್ಲಿಕ್ಕೆ ಹೋಗ್ತಾ ಇದ್ರು. ಹೋಗು ಎದ್ದು ಬಾ ಅಕ್ಕ, ಎದ್ದು ಬಾ ಮಗಳೇ, ಹೋಗಿ ಬಾ, ಎದ್ದು ಬಾ ಅಂತ. ಹೊಟ್ಟೆ ಹೊಟ್ಟೆ ತಳಮಳ ಆಗ್ತಾ ಉಂಟಂತೆ ತಮ್ಮನಿಗೆ. ಹೊರಡಿಗಿಲ್ಲ, ಕ್ಯಾಶ್ ತರಲಿಲ್ಲ. ನೀನು ಬೇಡ ಅಂತ ಹೇಳಿದಲ್ಲ, ಅಲ್ಲಿ ಪೊಟ್ಯಾಟೊ ಟ್ವಿಸ್ಟರ್ ತಿಂದು ಅದು ಬೇಡ ಅಂತೆ. ಇಲ್ಲಿಗೆ ಇದೆಂತ ಇದು ಬೋಂಡ ತಿಂದು ಅದು ಬೇಡ ಅಂತೆ. ಮೆಣಸು ಬಜ್ಜಿ ಅದು ಕೂಡ ಬೇಡ ಅಂತೆ. ಮರ್ಯಾದೆಗೆ ನಾ ಕಾಣುದು ಅಮ್ಮ ಕೂತೆ ಯಾವುದು ಬೇಡ ಅಂತ ಹೇಳಿಗೆ. ಅದೆಂತಕ್ಕೆ ತಿನ್ನೋದೆಂತಕ್ಕೆ ತಗೊಳ್ಳೋದೆಂತಕ್ಕೆ? ಒಮ್ಮ ಒಂದು 7 ಅಡಿ ಟೇಸ್ಟ್ ಇಲ್ಲಲ್ಲ, ಹಾಗೆ ಬೇಡ. ಒಮ್ಮ ಒಂದು 7 ಅಡಿ 5 ಅಡಿ 3 ಅಡಿ ವಾಚದ ಕಾಣುದಿಲ್ಲ. ಅಮ್ಮನಿಗೆ ಐಸ್ ಕ್ರೀಮ್ ಬೇಕಂತೆ. ಹಾಗೆ ಸ್ವಾಗತ ಅವ್ರದ್ದು. ಅಮ್ಮನಿಗೆ ಮಾರ್ಯ, ನನಗೆ ಅಮ್ಮನಿಗೆ ಹೇಳಿಲ್ಲ ನಾನು. ಹಾಗೆ ತಮ್ಮಂದೊಂದು ಐಸ್ ಕ್ರೀಮ್. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಗೈಸ್, ಸಾಕಾಯ್ತು. ಸುಮಾರು ಒಂದು ಆಚೆ ಈಚೆ ಹೋಗಿ ಬಂದೆ, 1-2 ರೌಂಡ್ ಆಯಿತು. ಬಚ್ಚಿ ಹೋಯ್ತು, ಈಗ ಸ್ವಲ್ಪ ಕೂತದೀಗ. ಹಾಗೆ ನಾನೀಗ ವಿಡಿಯೋವನ್ನು ಎಂಡ್ ಮಾಡುವಂತ ಯೋಚನೆ ಮಾಡಿದ್ದು. ಹಾಗೆ ಓ ಆಶ್ಚರ್ಯ. ಅಷ್ಟೇ, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಮತ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ಮತ್ತು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಅಣ್ಣನಿಗೆ ಇದು ಮತ್ತೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಆಯ್ತಾ. ಯೂಟ್ಯೂಬ್ ಅಲ್ಲಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಆಗಿಂದ ಹೇಳಲಿಕ್ಕೆ ಹೊರಡಿದ್ದೇನೆ, ಆಗ್ತಾ ಇಲ್ಲ, ಎಂತ ಮಾಡುದು. ಒಮ್ಮೆ ಮತ್ತೆ ಯೂಟ್ಯೂಬ್ ಅಲ್ಲಿ ಒಂದು ಪಕ್ಕದಲ್ಲಿ ಒಂದು ಗಂಟೆ ಉಂಟು, ಅದನ್ನೊಂದು ಓದ್ಬೇಕಾಯ್ತಾ. ಆಯ್ತಾ, ಈಗ ಅಮ್ಮ ಹೇಳ್ತಾರೆ. 2ನೇ ಟ್ರಿಪ್ ಹೇಳ್ಬೇಕಾ ನಾನು? ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಪೋರ್ಟ್ ಮಾಡಿ. ಫೇಸ್ಬುಕ್ ಅಲ್ಲಿ ನೋಡುವರು, ಯೂಟ್ಯೂಬ್ ಚಾನೆಲ್ ಉಂಟು, ಚಿಂತು ಸುಳ್ಳಿ ಅಲ್ಲ, ಚೇತನ್ ಸುಳ್ಳಿ ಅಂತೇಳಿ ಯೂಟ್ಯೂಬ್ ಚಾನೆಲ್ ಉಂಟು. ಚೇತನ್ ಸುಳ್ಳಿ ಅಂತೇಳಿ ಯೂಟ್ಯೂಬ್ ಚಾನೆಲ್ ಉಂಟು, ಅದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಬಾಯ್. ಇನ್ಸ್ಟಾಗ್ರಾಮ್ ಪೇಜ್ ಉಂಟು, ಅದನ್ನು ಕೂಡ ಫಾಲೋ ಮಾಡಿ. ಫೇಸ್ಬುಕ್ ಪೇಜ್ ಉಂಟು, ಅದನ್ನು ಫಾಲೋ ಮಾಡಿ. ಯೂಟ್ಯೂಬ್ ಚಾನೆಲ್ ಉಂಟು, ಅದನ್ನು ಕೂಡ ಸಬ್ಸ್ಕ್ರೈಬ್. ಅವಳ ಕೈಯಲ್ಲಿ ಮೈಕ್ ಕೊಟ್ಟದ್ದು ಭಾರಿ ಕಷ್ಟ ಆಗಿದೆ. ಹೇಳಿದನ್ನೇ ಹೇಳ್ತಾ ಇದ್ದಾಳೆ. ಕ್ಯಾಸೆಟ್ ಹಾಕಿದಾಗ ಆಗದಿಂದ ಹೇಳಿದನ್ನೇ ಹೇಳ್ತಾ ಇದ್ದಾಳೆ. ಈ ಸಲದ ಜಾತ್ರೆ ಫುಲ್ ಜಾಲಿ ಇವನು ಬಂದ ಕಾರಣ. ಹಾಗೆ ಬಾಯ್.